ಅದೇನು ಶಾಸಕರು ವಲಸೆ ಹೋಗ್ತಾರೆ, ಜೆಡಿಎಸ್ ಶಾಸಕರು ಒಂದಷ್ಟು ಜನ ಅಸಮಾಧಾನ ಇದೆ ನಡೀತಾ ಇದೆ ರಾಜ್ಯದಲ್ಲಿ. ಅಲ್ಲ ರಾಜ್ಯದಲ್ಲಿ ಅನ್ನಕ್ಕಿಂತ ನಾನು ಕೂಡ ಮೊನ್ನೆ ಫಲಿತಾಂಶ ಬರೋಕ್ಕಿಂತ ಮುಂಚೆ ನಾನು ಕೂಡ ಬೇರೆ ಕಂಟ್ರಿ ದುಬೈಲಿದ್ದೆ. ನಾನು ಕೂಡ ಟಿವಿಗಳನ್ನು ತಮ್ಮ ಮಾಧ್ಯಮವನ್ನು ಗಮನಿಸ್ತಾ ಇದ್ದೆ. ಏನು ಸ್ವಲ್ಪ ಡಿಫರೆನ್ಸಸ್ ಇದೆ, ಏನು ಸ್ವಲ್ಪ ಇದಿದೆ, ಮನಸ್ತಾಪಗಳಿದೆ ಅಂತ. ಮನಸ್ತಾಪಗಳಿರೋದಂತೂ ನಿಜಾನೇ, ಅದಿಲ್ಲ ಅಂತ ಹೇಳ್ಕೊಳಕ್ಕಂತೂ ಆಗಲ್ಲ. ಈಗ GT ದೇವೇಗೌಡ ವರ್ಸಸ್ ಸಾರಾ ಮಹೇಶ್ ಬಗ್ಗೆ ಏನು ಇವತ್ತಿಂದ ಅಲ್ಲ ಮೊದ್ಲಿಂದ ನಡೀತಾ ಇರ್ತಕ್ಕಂಥ ವಿಷಯ. ಸೊ ಈಗಾಗಲೇ ನಮ್ಮ ಹೈಕಮಾಂಡ್ ಒಂದು ಸಮಾಧಾನ ಮಾಡ್ಬೋದಿತ್ತು. ಯಾಕೆ GT ದೇವೇಗೌಡ ಹಿರಿಯಿದ್ದಾರೆ, ಅದು ಅನುಭವಿಗಳಿದ್ದಾರೆ, ಕರ್ಕೊಂಡು ಮಾತಾಡ್ಬೋದಿತ್ತು. ಅವ್ರನ್ನ ಹೋಗಿ ಮಾತಾಡ್ಸಿಲ್ಲ ಅನ್ನೋದು ಒಂದು ಶೋಚನೀಯ ಸಂಗತಿ. ಖಂಡಿತವಾಗ್ಲೂ ಅದು ಮಾಡ್ಬೋದಿತ್ತು. ಸೊ ಮುಂದಿನ ತಿಂಗಳಲ್ಲಿ ಏನ್ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಅಂತ ನಾವು ಕೂಡ ಶಾಸಕರು ಗಮನಿಸ್ತಾ ಇದೀವಿ. ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡೋಣ ಅಂತ ಗಮನಿಸ್ತಾ ಇದೀವಿ. ಅನುದಾನಗಳು ಸಿಗ್ತಾ ಇಲ್ಲ, ಹಂಗಾಗಿ ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕಿದೆ ಜೆಡಿಎಸ್ ಶಾಸಕರಿಗೆ. ಈಗಾಗಲೇ ಗೊತ್ತಿದೆ, ಪಕ್ಕದ ತಟ್ಟೆಯಲ್ಲಿ ಒಳ್ಳೆ ಮಿಷ್ಟಾನ್ನ ಭೋಜನ ನಮ್ಮ ಪಕ್ಕದಲ್ಲಿ ಬರೀ ಖಾಲಿ ತಟ್ಟೆ ಇದೆ, ನಮಗೂ ಹೊಟ್ಟೆ ಉರಿತದೆ, ನಮಗೂ ನೋವಾಗ್ತಾ ಇದೆ. ಇದ್ರ ಬಗ್ಗೆ ಯಾರು ಕೂಡ ಕಾಳಜಿ ತಗೊಂತಾ ಇಲ್ಲ. ಈಗಾಗಲೇ ಹೈಕಮಾಂಡ್ ಕೂಡ ಈ ವಿಷಯನ ಮುಟ್ಸಿದೀವಿ, ತುಂಬಾ ನೋದಲ್ಲಿದೀವಿ ಅಂತ ಮುಟ್ಸಿದೀವಿ. ಸೊ ಮೋರೋವರ್ ಇನ್ನೊಂದು ವಿಷಯ ನಾನು ಹೇಳಕ್ಕೆ, ಬಹಿರಂಗವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದು ನಾನು ಚರ್ಚೆ ಕೂಡ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಎಷ್ಟೋ ಜನ ಶಾಸಕರು ಬರ್ತಕ್ಕಂಥ ಏನು ಸ್ಯಾಲ್ರಿದಲ್ಲಿ ಸಾಲ ಮಾಡಿರ್ತಕ್ಕಂಥ, ಲೋನ್ ಮಾಡಿರ್ತಕ್ಕಂಥ ಪದ್ಧತಿ ಕೂಡ ನಾನು ನೋಡಿದ್ದೀನಿ. ಖಂಡಿತವಾಗ್ಲೂ ಇದು ಶೋಚನೀಯ. ಸ್ಯಾಲ್ರಿ ಬರ್ತಕ್ಕಂಥ ಸ್ಯಾಲ್ರಿದಲ್ಲಿ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಮ್ಗೆ ಆಗಿದೆ ಇವತ್ತು. ಇಂತಹ ಒಂದು ಪರಿಸ್ಥಿತಿ ಯಾವ ಶಾಸಕರು ಬರಬಾರ್ದು ಅಂತ ನಾನು ಕೇಳ್ತೀನಿ. ಅಲ್ಲ, ಈಗಾಗಲೇ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಪಕ್ಷ ಬಿಡ್ತಾರೆ ಅಂತದ. ಈ ಬಾಂಬ್ ಏನ್ ಇವತ್ತಿಂದ ಏನು ಹೊಸದಲ್ಲ, ಗೆದ್ದಾಗಿಂದ ಈ ಬಾಂಬ್ ಓಡ್ತಾನೆ ಇದೆ. ಈ ಬಾಂಬ್ ಯಾವತ್ತು ಸಿಡಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಇದು ಹುಸಿ ಬಾಂಬಾ ಇಲ್ಲ ಒರಿಜಿನಲ್ ಬಾಂಬಾ ಅಂತ ಕಾದ್ ನೋಡ್ಬೇಕಾಗುತ್ತೆ. ಸಿಡಿಲೂಬಹುದು, ಬಟ್ ನಂಗೆ ಗೊತ್ತಿಲ್ಲ, ಮೇ ಬಿ ಗೊತ್ತಿಲ್ಲ. ಇದು ನಾವು ಗೆದ್ದಾಗಿಂದ ಬಾಂಬ್ ಅಂತ ಬರ್ತಾ ಇದೆ. ಸರ್, ಇಲ್ಲಿ ತನಕ ನಮಗೇನು ಅತೃಪ್ತರು ಅಂತ ನನಗೆ GT ದೇವೇಗೌಡ ಅನ್ಕೊಂಡಿಲ್ಲ ಸರ್. ಹಿರಿಯಕರು, ಅನುಭವಿಸ್ತರು ಅನ್ನೋ ನಾನು ಅನ್ಕೊಂಡಿದ್ದೀನಿ ಸರ್. ಏನೇ ಕಷ್ಟ ಸುಖ ಆದ್ರೂ ಕೂಡ ನಾವು ಮೊದ್ಲಿಂದನೂ ಚರ್ಚೆ ಮಾಡ್ತಿದ್ವಿ. ಅವ್ರ ಮಗ ಹರೀಶ್ ಅವರು ಕೂಡ ನನ್ನ ಒಳ್ಳೆ ಸ್ನೇಹಿತರಾಗಿದ್ದಾರೆ. ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ಅದು ಏನು ಅವರು ತೀರ್ಮಾನ ತಗೊಂತಾರೆ ನಮಗ್ ಗೊತ್ತಿಲ್ಲ, ನನಗೆ ಇಲ್ಲಿ ತನಕ ನನಗೆ ಗೊತ್ತಿಲ್ಲ. ನಮ್ಮ ಜಿಲ್ಲೆ ಇಬ್ಬರು ಶಾಸಕರಿಗೂ ನಮ್ಮ ಏನ್ ಗಮನಕ್ಕೆ ಬಂದಿಲ್ಲ, ಆ ತರ ಒಂದು ನಿರ್ಧಾರವನ್ನು ತಗೊಂಡಿಲ್ಲ. ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗ್ತದೆ.